ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಸ್ವಾಗತ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ನೀತಿ ಸಂಹಿತೆ ಜಾರಿಯಲ್ಲಿದೆ. ದುರಂತ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೇ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಒಂದು ಕಡೆ ಫ್ಲೆಕ್ಸ್ನಲ್ಲಿ ಮಿಂಚುತ್ತಿರುವ ಸಿಎಂ, ಡಿಸಿಎಂ ಹಾಗೂ ಸಚಿವರುಗಳು, ಮತ್ತೊಂದು ಕಡೆ ಬಿಜೆಪಿ ಸರ್ಕಾರದ ವಿವಿಧ ಯೋಜನೆಗಳ ಬಿಂಬಿಸುತ್ತಿರುವ ನಾಮಫಲಕ. ಕೊಪ್ಪಳದ ಜಿಲ್ಲಾಡಳಿತ ಭವನದ ಮುಂದಿರುವ ಈ ಪ್ರಚಾರ ಫಲಕಗಳು ಈಗ ವಿವಾದದ ಕೇಂದ್ರ ಬಿಂದುವಾಗಿವೆ. ಸದ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ಅಧಿಸೂಚನೆ ಹೊರಡಿಸಿದ ಮೇಲೆ ಯಾವುದೇ ಸರ್ಕಾರದ ಸಾಧನೆ ಹಾಗೂ ಅದು ಜಾರಿಗೊಳಿಸುವ ಯೋಜನೆ, ವಿವರಣೆ, ಮಾಹಿತಿ ನಾಮಫಲಕ ಪ್ರದರ್ಶಿಸುವಂತಿಲ್ಲ. ಅದನ್ನ ಮುಚ್ಚಬೇಕು ಇಲ್ಲ ತೆರವುಗೊಳಿಸಬೇಕು ಅನ್ನೋದು ಚುನಾವಣಾ ನೀತಿ ಸಂಹಿತೆಯ ನಿಯಮ. ಆದರೆ ಈ ನಿಯಮವನ್ನ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಗಾಳಿಗೆ ತೂರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಚುನಾವಣಾ ನೀತಿ ಸಂಹಿತೆ ಅಂತ ಹೇಳಿದರೆ, ಚುನಾವಣೆ ಘೋಷಣೆಯಾದ ದಿನದಿಂದ ಯಾವುದೇ ಯೋಜನೆಗಳ ಡಿಸ್ಪ್ಲೇಗಳಿದ್ದರೆ ಅದರ ಮುಖವನ್ನು ಮುಚ್ಚಬೇಕು ಅಂತ ಇದೆ ಅದರಲ್ಲಿ. ಹಾಗೂ ಯಾವುದೇ ಘೋಷಣೆಗಳನ್ನು ಮಾಡಿಕೊಡೋದು, ಯಾವುದೇ ಫ್ಲಕ್ಸ್ ಆಗಲಿ ಸರ್ಕಾರದ ಯೋಜನೆಗಳನ್ನು ಈಗಾಗಲೇ ಡಿಸ್ಪ್ಲೇ ಮಾಡಿರ್ತಾರೆ. ಉದಾಹರಣೆಗೆ ತಹಸೀಲ್ ಕಚೇರಿ ಆವರಣದಲ್ಲಿ ಕೆಲವು ಡಿಸ್ಪ್ಲೇಗಳನ್ನು ಮಾಡಿರ್ತಾರೆ. ಜನಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅವುಗಳೆಲ್ಲವನ್ನು ಕವರ್ ಮಾಡಬೇಕಂತ ಇದೆ. ಈಗ ಕವರ್ ಮಾಡ್ತಾ ಇಲ್ಲ ಅವರು. ಇನ್ನು ಜಿಲ್ಲೆಯ ಪ್ರತಿಯೊಂದು ವಿಷಯಕ್ಕೂ ಕಾನೂನು ಬಗ್ಗೆ ತಿಳಿ ಹೇಳುವ ಡಿಸಿ ಮೇಡಮ್ ತುಳಸಿ ಮದ್ದಿನೇನಿ ಕೆಲ ವಿಷಯಗಳಲ್ಲಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಆದರೆ ಪ್ರಸ್ತುತ ತಮ್ಮ ಕಚೇರಿಯ ಮುಂದೇನೇ ಇರುವ ಈ ನಾಮಫಲಕಗಳು ಯಾಕೆ ಜಿಲ್ಲಾಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ಲ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಚುನಾವಣಾ ನೀತಿ ಸಮಿತಿ ಜಾರಿ ಇರುವಂಥ ಸಂದರ್ಭದೊಳಗೆ ಫ್ಲೆಕ್ಸ್ಗಳು ಕೆಲವಷ್ಟು ಕಡೆ ರಾರಾಸ್ತಾ ಇರ್ತಕ್ಕಂಥದ್ದು ಇದೆ. ಅದರಲ್ಲೂ ಏನಪ್ಪ ಅಂದರೆ ಜಿಲ್ಲಾಡಳಿತ ಮುಂಭಾಗದಲ್ಲಿನೇ ಏನಪ್ಪ ಅಂದರೆ ಫ್ಲೆಕ್ಸ್ಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲೇನಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳು ಈ ಥರ ಅವಘಡಗಳಾಗದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಫ್ಲೆಕ್ಸ್ಗಳು ಅಗ್ನಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಜಿಲ್ಲಾದ್ಯಂತ ಜಾರಿಯಲ್ಲಿರುವ ಚುನಾವಣೆ ನೀತಿ ಸಂಹಿತೆಯನ್ನು ಪಾಲಿಸಬೇಕಾದ ಜಿಲ್ಲಾಧಿಕಾರಿಗಳೇ ಚುನಾವಣೆಯ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಸರ್ಕಾರದ ಮೇಲಿನ ಪ್ರೀತಿಯೋ ಅಥವಾ ಸಿಬ್ಬಂದಿಗಳು ಮಾಡಿದ ಎಡವಟ್ಟೋ ಅನ್ನೋದಕ್ಕೆ ಜಿಲ್ಲಾಧಿಕಾರಿಗಳಾದ ತುಳಸಿ ಮೇಡಮ್ ರವರೇ ಉತ್ತರ ಕೊಡಬೇಕಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ಸರ್ಕಾರಿ ಭೂಮಿ ಅಂದ್ರೆ ನಂಗೂ ಒಂದಷ್ಟಿರ್ಲಿ ಅಂತ ಕಸರತ್ತು ನಡೆಸೋರೇ ಜಾಸ್ತಿ. ಇದೀಗ ಬಾಗಲಕೋಟೆ ಜಿಲ್ಲೆಯ ಗ್ರಾಮವೊಂದರಲ್ಲಿ ಕುಟುಂಬವೊಂದಕ್ಕೆ ಸರ್ಕಾರ ನೀಡಿದ ಭೂಮಿ ವಿವಾದದ ಕೇಂದ್ರ ಬಿಂದುವಾಗಿದೆ. ಹೀಗೆ ನಡು ರಸ್ತೆಯಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿರೋ ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಊರಿನ ಗ್ರಾಮಸ್ಥರು. ಇವರ ಈ ಪ್ರತಿಭಟನೆಗೆ ಕಾರಣ ಈ ಜಮೀನು. ಹೌದು, ಗ್ರಾಮದ ಹೊರವಲಯದಲ್ಲಿ ಬನಹಟ್ಟಿ ರಸ್ತೆಯ ಪಕ್ಕದಲ್ಲಿಯೇ ಇರುವ 4 ಎಕರೆ ಜಮೀನನ್ನು ಸಾಮಾಜಿಕ ಬಹಿಷ್ಕಾರಕ್ಕೊಳಗಾದ ಮಲ್ಲಿಕಾರ್ಜುನ ಬಟಗಿ ಎಂಬುವವರ ಕುಟುಂಬಕ್ಕೆ ಸರ್ಕಾರ ಮಂಜೂರು ಮಾಡಿದೆ. ಮಲ್ಲಿಕಾರ್ಜುನ್ ರವರ ಕುಟುಂಬ 4 ವರ್ಷಗಳಿಂದಲೂ ನಡೆಸಿದ ನಿರಂತರ ಹೋರಾಟದ ಫಲವಾಗಿ ಈ ಜಮೀನು ಒಲಿದಿತ್ತು. ಆದರೆ ಇದೀಗ ಗ್ರಾಮಸ್ಥರು ಈ ಜಮೀನನ್ನು ಕುಟುಂಬಕ್ಕೆ ನೀಡಲು ವಿರೋಧಿಸುತ್ತಿದ್ದಾರೆ. ಈ ಜಾಗವನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆ ಜಾಗದಲ್ಲಿ ಚಿಕ್ಕ ಚಿಕ್ಕ ಗುಡಿಸಲುಗಳನ್ನು ಹಾಕಿ ಧರಣಿ ನಡೆಸುತ್ತಿದ್ದಾರೆ. 4 ಎಕರೆ ಕೊಟ್ಟಾರಿ, ಇದು ಊರಿಗೆ ಅವಶ್ಯಕತೆ ಐತ್ರಿ. ನಮಗೆ ಇದಕ್ಕಾಗಿ ನಾವು ಡಿ ಸಿ ಅವರಿಗೂ ಕೊಟ್ಟಿದ್ದೀವಿ ರೀ, ಎ ಸಿ ಅವರಿಗೂ ಕೊಟ್ಟಿದ್ದೀವಿ ರೀ, ಮಾಮಲೆದಾರಿಗೆ ಕೊಟ್ಟರು ನಮಗೇನು ಪರಿಹಾರ ಕೊಟ್ಟಿಲ್ಲ ರೀ ಅವರು. ಈ ಜಾಗದಾಗ ಸಾಲಿ ಬೇಕು ರೀ, ರಾಕ್ ಮೆಟ್ಟು ಬೇಕು ರೀ, ದನ ಕರ ಮುಂದೆ ದವಾಖಾನೆ ಬಡಬರಿಗೆ ಇರಾಕ ಜಾಗ ಇಲ್ಲ ರೀ. ಒಟ್ಟು ಇದಕ್ಕಾಗಿ ಬೇಕು ರೀ ನಮಗೆ. ಈಗ ನಮಗೆ ಇದು ಊರುಗಾರಿಕೆ ನಮ್ಮ ಬಡವರಿಗೆ ಬೇಕು ರೀ ಜಾಗ ಒಟ್ಟು ಇರಾಕ. ಮೊದಲು ಮಲ್ಲಿಕಾರ್ಜುನ ಬಟಗಿ ಅವರಿಗೆ ಸರ್ಕಾರ ನೀಡಿದ ಜಮೀನು ಪ್ರಮುಖ ರಸ್ತೆಯಿಂದ ದೂರವಿತ್ತು. ಹೀಗಾಗಿನೇ ಮತ್ತೆ ಹೋರಾಟ ಮಾಡಿ ಈ ಕುಟುಂಬ ರಸ್ತೆ ಬದಿಯ ಜಮೀನನ್ನು ಗಿಟ್ಟಿಸಿಕೊಂಡಿದೆ ಅನ್ನೋದು ಗ್ರಾಮಸ್ಥರ ಆರೋಪ. ಆದರೆ ಪ್ರಸ್ತುತ ಈ ಜಮೀನಲ್ಲಿ ಸಮೃದ್ಧ ಬೆಳೆ ತೆಗೆದಿರುವ ಮಲ್ಲಿಕಾರ್ಜುನ ಬಟಗಿ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟುಕೊಡಲ್ಲ ಅಂತಿದ್ದಾರೆ. ಅಲ್ಲದೆ ತಮ್ಮ ವಿರುದ್ಧದ ಹೋರಾಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿದೆ ಅಂತ ಬಟಗಿ ಆರೋಪಿಸಿದ್ದಾರೆ. ಒಟ್ಟಾರೆ ಬಂಗಾರದ ಬೆಲೆಯ ಭೂಮಿಗಾಗಿ ಗ್ರಾಮದಲ್ಲಿ ಸಂಘರ್ಷ ಭುಗಿಲೆದ್ದಿದೆ. ಜಮೀನು ವಿವಾದ ರಾಜಕೀಯ ರೂಪ ಪಡೆದುಕೊಂಡಿದೆ.
ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ಎಲ್ಲಿ ನೋಡಿದರಲ್ಲಿ ಬಣ್ಣ ಬಣ್ಣದ ಹೂಗಳ ಕಲರವ, ಅದರ ಮಧ್ಯೆ ಪ್ರೇಕ್ಷಕರ ಸುತ್ತಾಟ. ಹೌದು, ಇದು ಕುಮಟಾದಲ್ಲಿ ನಡೀತಾ ಇರುವ ರಾಜ್ಯಮಟ್ಟದ ಕೃಷಿ ಮೇಳದ ನೋಟ. ಮೇಳದಲ್ಲಿ ನೂರಾರು ಜಾತಿಯ ಹೂ ಹಣ್ಣುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ. ಇನ್ನು ತರಕಾರಿಗಳಿಂದ ಮಾಡಿರುವ ಮನೆ, ಭತ್ತದ ತೆನೆಗಳು ಸೇರಿದಂತೆ ಹಲವು ಫಲಪುಷ್ಪ ಕಲಾಕೃತಿಗಳು ನೋಟಕರ ಮನ ಸೆಳೀತಾ ಇವೆ. ಇವಿಷ್ಟು ಈ ಹೊತ್ತಿನ ಗುಡ್ ಈವ್ನಿಂಗ್ ಕರ್ನಾಟಕ ಸುದ್ದಿ. ಈಗ ರಿಚಿ ಪಂಚ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.